ಸೂಪರ್ ಪ್ರೈಮ್ ನೆಟ್ 9ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಇಡೀ ದಿವಸದ ಪ್ರಮುಖ ಸುದ್ದಿಗಳನ್ನು ಸೂಪರ್ ಪ್ರೈಮ್ನಲ್ಲಿ ನಿಮಗೆ ವಿವರಿಸ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಹಾರ್ಮುಜ್ ಜಲಮಾರ್ಗ ಬಂದ್ ಆಗಿ ತಿಂಗಳಾಯಿತು. ಈಗ ಇನ್ನೊಂದು ಜಲಮಾರ್ಗಕ್ಕೆ ಜೀವ ಕೊಡುವಂತಹ ಪ್ರಯತ್ನವನ್ನ ಅಮೆರಿಕ ಮಾಡ್ತಾ ಇದೆ. ಅದಕ್ಕಂತಾನೆ 18 ಲಕ್ಷ ಕೋಟಿ ರೂಪಾಯಿ ವೆಚ್ಚ ಮಾಡೋದಕ್ಕೂ ಕೂಡ ರೆಡಿ ಆಗಿರುವಂಥದ್ದು. ಇನ್ನು ಕೊಲ್ಲಿ ಯುದ್ಧ ಶುರುವಾಗಿ 36 ದಿನ ಆಯಿತು. ಇವತ್ತು ಕೂಡ 3 ದೇಶಗಳ ಮಧ್ಯೆ ವಿನಾಶಕಾರಿ ದಾಳಿಗಳಾಗಿವೆ. ಅಲ್ಲಿ ರಕ್ತ ಹರಿತಾ ಇದ್ರೆ ನಮ್ಮವರು LPG ಸಮಸ್ಯೆಗೆ ಸಿಲುಕಿ ಕಣ್ಣೀರು ಸುರಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಆಟೋ ಚಾಲಕರು ಗ್ಯಾಸ್ಗೋಸ್ಕರ ಕ್ಯೂ ನಿಂತಿದ್ರೆ ಶಾಸಕರು ತಮ್ಮ PAಗಳನ್ನ IPL ಟಿಕೆಟ್ಗಾಗಿ ಕ್ಯೂ ನಿಲ್ಲಿಸಿದ್ದಾರೆ. ಸಮಸ್ಯೆಗೆಲ್ಲ ಕೇಂದ್ರ ಸರ್ಕಾರವೇ ಕಾರಣ ಅಂತ, ರಾಜ್ಯದವರಲ್ಲ ಇದಕ್ಕೆಲ್ಲ ಕಾರಣ ಅಂತೇಳಿ CM ಮತ್ತು DCM ಹೇಳ್ತಾ ಇದ್ದಾರೆ. ಇನ್ನು ಬೈ ಎಲೆಕ್ಷನ್ ಪ್ರಚಾರಕ್ಕೆ ಬಂದಂಥವರು ಅಲ್ಲಿನ ಬಿಸಿಲಿನ ತಾಪಕ್ಕೆ ಬೆದರಿ ಹೋಗಿದ್ದಾರೆ. ಸಂಜೆವರೆಗೂ AC ರೂಮ್ನಲ್ಲಿ ಪ್ರೆಸ್ ಮೀಟ್ ನಡೆಸ್ತಾ ಸೂರ್ಯ ಮುಳುಗಿದ ಮೇಲೆ ಪ್ರಚಾರವನ್ನು ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇಷ್ಟು ದಿನ ಮತದಾರರನ್ನ ಸೆಳೆಯೋದಕ್ಕೆ ರಾಜಕಾರಣಿಗಳು ಗ್ಯಾರಂಟಿಗಳನ್ನು ಘೋಷಿಸ್ತಾ ಇದ್ರು. ಆದರೆ ಫಸ್ಟ್ ಟೈಮ್ ಚುನಾವಣಾ ಆಯೋಗ ಕೂಡ ಫ್ರೀ ಬೀಸ್ ಅನ್ನು ಘೋಷಿಸಿದೆ. ಅದು ಮತದಾನ ನಡೆಯುವಂತಹ ಒಂದು ದಿನ ಮಾತ್ರ. ಎಲ್ಲ ಸುದ್ದಿಗಳನ್ನು ನಿಮಗೆ